Hi students, welcome to this class. In the last session, we have learned the definition of the queue data structure and the operations on queue data structure. Today, it is time to know how a queue can be represented in C language. I mean, what are the types of representations of queue in C? Queue can be represented in multiple ways. One is array representation and another one is linked list representation. A queue can be represented as an array or a linked list. We will discuss these one by one. Here we use an array to represent the queue. The way we are dealing with array is much similar to queue concept. Hence we make use of array. ನಮಗೆ ಗೊತ್ತು ಅರೇನಲ್ಲಿ ಸೀಕ್ವೆನ್ಷಿಯಲ್ ಆಗಿ ಎಲಿಮೆಂಟ್ಸನ್ನು ಸ್ಟೋರ್ ಮಾಡ್ತೀವಿ. ಅರೇ ಇಂಡೆಕ್ಸನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಈ ಅರೇ ನೇಮ್ ಎ ಅಂತ ಇದ್ದರೆ ಎ ಆಫ್ 0, ಎ ಆಫ್ 1 ಹೀಗೆ ಕಂಟಿನ್ಯೂ ಮಾಡ್ತೀವಿ. ನಾವು ಈ ಅರೇನ ಯೂಸ್ ಮಾಡಿಕೊಂಡು ಕ್ಯೂನ ರೆಪ್ರೆಸೆಂಟ್ ಮಾಡ್ಬೋದು. ಓಕೆ, ಕ್ಯೂ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ನಾವು ಒಂದು ಅರೇನ ಡಿಕ್ಲೇರ್ ಮಾಡ್ತೀವಿ. ಅರೇಗೊಂದು ಹೆಸರು ಇರ್ತದೆ, ಎ ಆಫ್, ಅದರ ಸೈಜನ್ನು ನಾವು ಇಲ್ಲಿ ಡಿಕ್ಲೇರ್ ಮಾಡಿರ್ತೀವಿ. ಈ ಥರ ಅರೇನ ಡಿಕ್ಲೇರ್ ಮಾಡೋದ್ರ ಜೊತೆಗೆ ಇನ್ನೆರಡು ಅಡಿಷನಲ್ ಪಾಯಿಂಟರ್ಸನ್ನು ನಾವು ಡಿಕ್ಲೇರ್ ಮಾಡ್ಕೋಬೇಕು, ವೇರಿಯೇಬಲ್ಸನ್ನು. ಒಂದು ಫ್ರಂಟ್ ವೇರಿಯೇಬಲ್, ಇನ್ನೊಂದು ರಿಯರ್ ವೇರಿಯೇಬಲ್. ನೋಡಿ, ಅರೇನ ಕ್ಯೂ ಆಗಿ ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ಅಡಿಷನಲ್ ಆಗಿ ನಮಗೂ 2 ವೇರಿಯೇಬಲ್ ಬೇಕಾಗುತ್ತೆ, ಒಂದು ಫ್ರಂಟ್, ಇನ್ನೊಂದು ರಿಯರ್. ರಿಯರಿಂದ ನಾವು ಇನ್ಸರ್ಟ್ ಮಾಡ್ತೀವಿ ಎಲಿಮೆಂಟ್ಸನ್ನು, ಫ್ರಂಟಿಂದ ಡಿಲೀಟ್ ಮಾಡ್ತೀವಿ. ಹಾಗಾಗಿ ಅರೇನ ಯೂಸ್ ಮಾಡಿಕೊಂಡು ಕ್ಯೂನ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ನಾವು ಒಂದು ಅರೇ ಡಿಕ್ಲೇರ್ ಮಾಡ್ತೀವಿ, ಅದ್ರ ಸೈಜನ್ನು ಮೆನ್ಷನ್ ಮಾಡ್ತೀವಿ, ಅದರೊಟ್ಟಿಗೆ 2 ಅಡಿಷನಲ್ ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡ್ಕೋಬೇಕು, ಫ್ರಂಟ್ ಮತ್ತು ರಿಯರ್ನ. ಇವೆರಡರ ಸಹಾಯದಿಂದ, ಫ್ರಂಟ್ ಮತ್ತು ರಿಯರ್ ಸಹಾಯದಿಂದ ನಾವು ಎಲಿಮೆಂಟ್ಸನ್ನು ಆ್ಯಡ್ ಮಾಡ್ಬೋದು, ಎಲಿಮೆಂಟ್ಸನ್ನು ಡಿಲೀಟ್ ಮಾಡ್ಬೋದು, ಹಾಗೆ ಎಲಿಮೆಂಟ್ಸನ್ನು ಡಿಸ್ಪ್ಲೇನೂ ಕೂಡ ಮಾಡ್ಬೋದು. ಹೀಗೆ ಒಂದು ಕ್ಯೂ ಮೇಲೆ ಪರ್ಫಾರ್ಮ್ ಮಾಡುವಂಥ ಅಷ್ಟು ಆಪ್ರೇಷನ್ಸನ್ನು ನಾವು ಮಾಡ್ಬೋದು. ದಿಸ್ ಈಸ್ ಬೇಸಿಕ್ ರಿಕ್ವೈರ್ಮೆಂಟ್ ಟು ಇಂಪ್ಲಿಮೆಂಟ್ ಎ ಕ್ಯೂ ಯೂಸಿಂಗ್ ಅರೇ. ಇದನ್ನು ಪ್ರೋಗ್ರಾಮಲ್ಲಿ ನಾವು ರೆಪ್ರೆಸೆಂಟ್ ಮಾಡೋದು ಹೇಗೆ? ಆ ಸೈಜನ್ನು ನಾವು ಯೂಸ್ ಮಾಡೋಂಥ ಅರೇ ಸೈಜನ್ನು ನಾವಿಲ್ಲಿ ಕಾನ್ಸ್ಟೆಂಟಾಗಿ ತಗೊಳ್ತೀವಿ. ಹ್ಯಾಶ್ ಡಿಫೈನ್ ಮ್ಯಾಕ್ಸ್ 50. ಮ್ಯಾಕ್ಸ್ ಅನ್ನೋದು ಅರೇ ಸೈಜ್. ನಾವು ಪ್ರೋಗ್ರಾಮಲ್ಲಿ ಎಲ್ಲೇ ಈ ಸ್ಟ್ರಿಂಗನ್ನು ಯೂಸ್ ಮಾಡಿದ್ರೆ, ಮ್ಯಾಕ್ಸ್ ಅಂತ ವರ್ಡನ್ನು ಯೂಸ್ ಮಾಡಿದ್ರೆ ಅದರ ಅರ್ಥ 50 ಅಂತ. ಇಟ್ ಡಸಂಟ್ ಚೇಂಜ್ ಥ್ರೂ ಔಟ್ ದ ಪ್ರೋಗ್ರಾಮ್. ಸೊ ಇಂಟೀಜರ್ ಟೈಪಿನ ಒಂದು ಅರೇ ನಾವು ಡಿಕ್ಲೇರ್ ಮಾಡ್ತಾ ಇದ್ದೀವಿ, ಅದರ ಹೆಸರು ಕ್ಯೂ ಅರೇ. ಅದರ ಸೈಜು ಮ್ಯಾಕ್ಸ್ ಅಂದರೆ 50 ಅಂತ ಅರ್ಥ. ಈ ಥರ ನಾವು ಫಸ್ಟು ಅರೇನ ಡಿಕ್ಲೇರ್ ಮಾಡ್ಕೊಳ್ತೀವಿ. ಆಮೇಲೆ ಅಡಿಷನಲ್ ಆಗಿ ಇನ್ನೆರಡು ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡ್ತೀವಿ, ಇಂಟೀಜರ್ ರಿಯರ್ ಆ್ಯಂಡ್ ಇಂಟೀಜರ್ ಫ್ರಂಟ್ ಅಂತ. ಅವುಗಳನ್ನ ಇನಿಷಿಯಲೈಸೇಷನ್ ಮಾಡ್ಕೋಬೇಕು ನಾವು ಸ್ಟಾರ್ಟಿಂಗಲ್ಲಿ. ಒಂದು ಕ್ಯೂನ ಕ್ರಿಯೇಟ್ ಮಾಡೋವಾಗ ನಾವು ಫಸ್ಟ್ ಅದು ಎಂಪ್ಟಿ ಆಗಿರುತ್ತೆ, ಯಾವುದೇ ಎಲಿಮೆಂಟ್ಸ್ ಅಲ್ಲಿ ಇರೋದಿಲ್ಲ. ಸೊ ನಾವು ರಿಯರನ್ನು -1ಗೆ ಇನಿಷಿಯಲೈಸ್ ಮಾಡ್ತೀವಿ. ರಿಯರ್ ಇಸ್ ಈಕ್ವಲ್ ಟು -1. ರಿಯರ್ ಇಸ್ ಈಕ್ವಲ್ ಟು 0 ಆದಾಗ ಫಸ್ಟ್ ಪೊಸಿಷನ್ಗೆ ಅದು ಪಾಯಿಂಟ್ ಮಾಡ್ತಾ ಇರುತ್ತೆ. ಸೊ ಅಲ್ಲಿಗೆ ಒಂದು ಎಲಿಮೆಂಟ್ ಇದೆ ಅಂತ ಅರ್ಥ ಆಗಿಬಿಡುತ್ತೆ. ಹಾಗಾಗಿ ನಾವು -1ಇಂದ ಶುರು ಮಾಡ್ತೀವಿ. ಅದೇ ಥರ ಫ್ರಂಟನ್ನು ಕೂಡ -1ಇಂದ ಶುರು ಮಾಡ್ತೀವಿ. ಯಾವಾಗ ರಿಯರ್ ಆರ್ ಫ್ರಂಟ್ ಇಸ್ ಈಕ್ವಲ್ ಟು 0 ಅಂತಂದರೆ ಅರ್ಥ ಗಿವನ್ ಅರೇನಲ್ಲಿ ಒಂದು ಎಲಿಮೆಂಟ್ ಇದೆ ಅಂತ ಆಗ್ಬಿಡುತ್ತೆ. ಸೊ ಈ ಥರ ನಾವು ಅರೇನ ಯೂಸ್ ಮಾಡಿಕೊಂಡು ಕ್ಯೂ ಆಪ್ರೇಷನ್ಸನ್ನು ಪರ್ಫಾರ್ಮ್ ಮಾಡ್ತೀವಿ. ಇದು ಫಸ್ಟ್ ರೆಪ್ರೆಸೆಂಟೇಷನ್. ಅರೇ ಇಂಪ್ಲಿಮೆಂಟೇಷನ್ ಮಾಡೋದ್ರಿಂದ ಏನು ಅಡ್ವಾಂಟೇಜಸ್ ಇದೆ? ಇದು ಮೊದಲನೇದಾಗಿ ತುಂಬ ಸಿಮಿಲರ್ ಸ್ಟ್ರಕ್ಚರ್ ಇದೆ ಅರೇಗೂ ಮತ್ತು ಕ್ಯೂ ವರ್ಕ್ ಆಗುವಂಥ ರೀತಿಗೂ. ಹಾಗಾಗಿ ನಾವು ಅರೇನ ಯೂಸ್ ಮಾಡಿಕೊಂಡು ಕ್ಯೂನ ಇಂಪ್ಲಿಮೆಂಟ್ ಮಾಡೋದು ತುಂಬ ಈಸಿ, ಕನ್ವಿನಿಯೆಂಟು ಕೂಡ.
ಡಿಸ್ಅಡ್ವಾಂಟೇಜ್ ಏನು ಅರೆನ ಇಂಪ್ಲಿಮೆಂಟ್ ಮಾಡೋದ್ರಿಂದ? ಮೊದಲೇ ನಮಗೆ ಗೊತ್ತಿರೋ ಹಾಗೆ ಅದು ಅರೆ ಸ್ಟ್ಯಾಟಿಕ್ ಡೇಟಾ ಸ್ಟ್ರಕ್ಚರ್, ಅಂದರೆ ಅದರ ಸೈಜು ಫಿಕ್ಸ್ ಆಗಿರುತ್ತೆ. ನಾವು ಪ್ರೋಗ್ರಾಮಿನ ಶುರುವಿನಲ್ಲೇ ಅದನ್ನು ನಾವು ಡಿಫೈನ್ ಮಾಡಿರ್ತೀವಿ, ಸೈಜ್ ಆಫ್ ದಿ ಅರೆ, ವೆದರ್ ಇಟ್ ಈಸ್ 10, 20, 50 ಆರ್ ಸಮಥಿಂಗ್ ಎಲ್ಸ್. ಡ್ಯೂರಿಂಗ್ ದ ಪ್ರೋಗ್ರಾಮ್ ನಮಗೆ ಹೆಚ್ಚಿಗೆ ಸೈಜ್ ಬೇಕಾಯಿತು ಡೇಟಾನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಅಂತಂದರೆ ಆ ಟೈಮಲ್ಲಿ ನಮಗೆ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದು ಒಂದು ನಮಗೆ ಡಿಸ್ಅಡ್ವಾಂಟೇಜ್. ಈಗ ಕೆಲವೊಂದು ಸಂದರ್ಭ ಬರುತ್ತೆ ನೋಡಿ, ಇಲ್ಲಿ ಒಂದು ಕ್ಯೂ ಇದೆ, ಅರೇನ ಯೂಸ್ ಮಾಡಿಕೊಂಡು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಓಕೆ, ಫಸ್ಟ್ ಎಲಿಮೆಂಟ್ ಈಸ್ 10, 20, 30, 40, 50. ಓಕೆ, ಇದು ರಿಯರ್, ಇದು ಫ್ರಂಟ್. ರಿಯರ್ ಈಗ ಮ್ಯಾಕ್ಸಿಮಮ್ ಸೈಜ್ಗೆ ಹೋಗಿಬಿಟ್ಟಿದೆ. ಈ ಅರೆ ಸೈಜ್ ಏನಿಲ್ಲಿ 1, 2, 3, 4, 5, ಅರೆ ಸೈಜ್ ಈಸ್ 5 ಅಲ್ವಾ? ರಿಯರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 4 ಆಗಿರುತ್ತೆ. ಯಾಕೆಂದರೆ ನಾವು 0 ಇಂದ ಶುರು ಮಾಡಿರ್ತೀವಲ್ವ, 0, 1, 2, 3, 4, ಆರ್ ಇಸ್ ಈಕ್ವಲ್ ಟು 4 ಇದೆ. ನಾವೇನು ಮಾಡ್ತೀವಿ, ಮೊದಲು ಈ 10 ಡಿಲೀಟ್ ಮಾಡ್ತೀವಿ. ಈಗ ನಮ್ಮ ಕ್ಯೂನಲ್ಲಿ ಜಾಗ ಇದೆ, ಇನ್ನೊಂದು ಎಲಿಮೆಂಟನ್ನು ಇನ್ಸರ್ಟ್ ಮಾಡ್ಬೋದು. ಮೊದಲನೇ ಎಲಿಮೆಂಟ್ ಅಂದರೆ ಇಲ್ಲಿ 0th ಎಲಿಮೆಂಟ್ ಇದೆಯಲ್ವ, ಅದು ಖಾಲಿ ಇದೆ, ಇನ್ಸರ್ಟ್ ಮಾಡ್ಬೋದು. ಇನ್ಸರ್ಟ್ ಮಾಡಲಿಕ್ಕೆ ನಾವು ಎಕ್ಸಾಂಪಲ್ 60 ಇನ್ಸರ್ಟ್ ಮಾಡಬೇಕು ಅಂತ ನೋಡಿದ್ರೆ ನಾವೇನು ಮಾಡ್ತೀವಿ, ಫಸ್ಟು ಆರ್ ಇಸ್ ಈಕ್ವಲ್ ಟು ಆರ್ ಪ್ಲಸ್ 1 ಅಂದರೆ ಆರ್ನ ಇನ್ಕ್ರಿಮೆಂಟ್ ಮಾಡಬೇಕು, ಆಮೇಲೆ ಇನ್ಸರ್ಟ್ ಮಾಡಬೇಕು ಆ ಲೊಕೇಶನ್ಗೆ. ಬಟ್ ಇಲ್ಲಿ ನಾವು ಚೆಕ್ ಮಾಡೋಕ್ಕೆ ಅಂತ ಹೋದಾಗ ಕಂಡೀಷನ್ ಏನಿರುತ್ತೆ, ಇನ್ಸರ್ಟ್ ಮಾಡುವಾಗ ನೆನಪು ಮಾಡ್ಕೊಳ್ಳಿ, ವೆದರ್ ಕ್ಯೂ ಆಫ್ ರಿಯರ್ ಈಸ್ ಈಕ್ವಲ್ ಟು ಸೈಜ್ ಮೈನಸ್ 1 ಅಲ್ವಾ? ಓಕೆ, ಸೈಜ್ ಮೈನಸ್ 1 ಆಗಿದ್ದರೆ ಇದು ಓವರ್ಫ್ಲೋ ಅಂತ ಅರ್ಥ. ಇಲ್ಲಿ ಸೈಜ್ ಮೈನಸ್ 1 ಅಂತಂದ್ರೇನು 4 ಅಂತ. ಸೊ ರಿಯರ್ ವ್ಯಾಲ್ಯೂ 4 ಆಗಿದ್ರೆ ಏನು ಪ್ರಿಂಟ್ ಆಗುತ್ತೆ, ಕ್ಯೂ ಈಸ್ ಓವರ್ಫ್ಲೋ, ಕೆನಾಟ್ ಇನ್ಸರ್ಟ್ ದ ಎಲಿಮೆಂಟ್ ಅಂತ ಮೆಸೇಜ್ ಪ್ರಿಂಟ್ ಆಗುತ್ತೆ. ಆ್ಯಕ್ಚುಲಿ ನಮಗೆ ಇಲ್ಲಿ ಜಾಗ ಇದೆ ಇನ್ಸರ್ಟ್ ಮಾಡಲಿಕ್ಕೆ ಅಂತ, ಬಟ್ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಅರೇನ ಯೂಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿದ್ರೆ ಇದು ಒಂದು ಡಿಸ್ಅಡ್ವಾಂಟೇಜ್. ಇದನ್ನು ಮುಂದೆ ಸರ್ಕ್ಯುಲರ್ ಕ್ಯೂ ಅಂತ ಕರಿತೀವಿ. ಆ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ನಾವು ಈ ಸ್ಪೇಸನ್ನು ಎಫಿಷಿಯೆಂಟಾಗಿ ಯೂಸ್ ಮಾಡ್ಕೋಬೋದು. ಈಗ ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಮಾಡೋದು ಹೇಗೆ ಅಂತ ನೋಡೋಣ. ಕ್ಯೂನ ಲಿಂಕ್ಡ್ ಲಿಸ್ಟ್ ಥರ ರೆಪ್ರೆಸೆಂಟ್ ಮಾಡ್ಬೋದು ನಾವು. ಈಗಾಗಲೇ ನಿಮಗೆ ಗೊತ್ತಿದೆ, ನಾವು ಕ್ಯೂ ಆಪ್ರೇಷನ್ಸ್ ಪರ್ಫಾರ್ಮ್ ಮಾಡಬೇಕು ಅಂತಂದರೆ 2 ಅಡಿಷನಲ್ ಆಗಿ ವೇರಿಯೇಬಲ್ಸ್ ಬೇಕು ನಮಗೆ, ಒಂದು ಫ್ರಂಟ್, ಇನ್ನೊಂದು ರಿಯರ್. ಓಕೆ, ಇಲ್ಲಿ ಹೇಗಿದೆ ನೋಡಿ, ಇದನ್ನು ಕ್ಯೂ ಅಂತ ಅಂದ್ಕೊಳ್ಳಿ ನೀವು. ಇದಷ್ಟು ಒಂದು ಕ್ಯೂ, ಇದು ಫಸ್ಟ್ ಎಲಿಮೆಂಟ್, ಸೆಕೆಂಡ್, ಥರ್ಡ್, ಫೋರ್ತ್. ನಿಮಗೆ ಇವಾಗ ಕ್ಯೂ ಥರ ಕಾಣಿಸ್ತಾ ಇಲ್ವಾ? ಇದು 0th ಎಲಿಮೆಂಟ್, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಸೊ ಡಿಫರೆನ್ಸ್ ಏನಿಲ್ಲಿ, ಅರೇ ಇಂಪ್ಲಿಮೆಂಟೇಷನಲ್ಲಿ ಡೈರೆಕ್ಟಾಗಿ ನಾವು ಎಲಿಮೆಂಟ್ಸನ್ನು ಸ್ಟೋರ್ ಮಾಡ್ತಾಯಿದ್ವಿ, ಇಂಡೆಕ್ಸನ್ನು ಯೂಸ್ ಮಾಡಿಕೊಂಡು ಸ್ಟೋರ್ ಮಾಡ್ತಾಯಿದ್ವಿ. ಇಲ್ಲಿ ಎಲಿಮೆಂಟ್ಸನ್ನು ಹೇಗೆ ಸ್ಟೋರ್ ಮಾಡಿದ್ವಿ ಅಬ್ಸರ್ವ್ ಮಾಡಿ. ಇದು ಒಂದು ನೋಡ್ ಅಂತ ಕರಿತೀವಿ. ನೋಡ್, ಒಂದೊಂದು ನೋಡಲ್ಲಿ ಒಂದು ಡೇಟಾ ಐಟಮನ್ನು ಅಥವಾ ಎಲಿಮೆಂಟ್ ಅಂತೇನು ಕರಿತೀವಿ ಅದನ್ನು ಸ್ಟೋರ್ ಮಾಡ್ಬೋದು. ಇದರಲ್ಲಿ ಒಂದು ಎಲಿಮೆಂಟ್ ಎಕ್ಸಾಂಪಲ್ 10 ಅಂತ ಇಟ್ಕೊಳ್ಳೋಣ. 10, 20, 30, 40, 50 ಹೀಗೆ ಎಲಿಮೆಂಟ್ಸನ್ನು ನಾವು ಸ್ಟೋರ್ ಮಾಡ್ಕೊಳ್ತೀವಿ. ಆದರೆ ನಮಗಿಲ್ಲಿ ಮೇನಾಗಿ ಗಮನಿಸಬೇಕಾಗಿರೋದೇನು ಲಿಂಕ್ಡ್ ಲಿಸ್ಟ್ ಇಂಪ್ಲಿಮೆಂಟೇಷನಲ್ಲಿ ಅಂತಂದರೆ, ಈ ಎಲ್ಲ ಡೇಟಾ ಐಟಮ್ಸು ಸೀಕ್ವೆನ್ಷಿಯಲ್ ಆಗಿ ಇರೋದಿಲ್ಲ, ಸೀಕ್ವೆನ್ಷಿಯಲ್ ಆಗಿ ಸ್ಟೋರ್ ಆಗಿರೋದಿಲ್ಲ ಮೆಮೊರಿನಲ್ಲಿ. ಅರೇನಲ್ಲಾದರೆ ಕಾಂಟಿಗ್ಯೂಯಸ್ ಮೆಮೊರಿ ಲೊಕೇಶನ್ಸಲ್ಲಿ ಸ್ಟೋರ್ ಆಗಿರುತ್ತೆ, ಒಂದಾದ ನಂತರ ಒಂದು. ಸೊ ನಮಗಲ್ಲಿ ಇಂಡೆಕ್ಸ್ ಹೆಲ್ಪ್ ಆಗುತ್ತೆ ಅವನ್ನ ಆ್ಯಕ್ಸೆಸ್ ಮಾಡೋಕ್ಕೆ. ಆದರೆ ಲಿಂಕ್ಡ್ ರೆಪ್ರೆಸೆಂಟೇಷನಲ್ಲಿ ಮೆಮೊರಿ ಲೊಕೇಶನ್ಸ್ನಲ್ಲಿ ಎಲ್ಲೆಲ್ಲೋ ಎಲಿಮೆಂಟ್ಸು ಸ್ಟೋರ್ ಆಗಿರ್ತವೆ. 10 ಒಂದು ಕಡೆ ಸ್ಟೋರ್ ಆಗಿದ್ದರೆ 20 ಮತ್ತೆಲ್ಲೋ ಸ್ಟೋರ್ ಆಗಿರುತ್ತೆ, 30 ಇನ್ನೆಲ್ಲೋ ಸ್ಟೋರ್ ಆಗಿರುತ್ತೆ ಮೆಮೊರಿ ಲೊಕೇಶನಲ್ಲಿ, ರ್ಯಾಂಡಮ್ ಆಗಿ ಸ್ಟೋರ್ ಆಗಿರುತ್ತೆ. ಹಾಗಿದ್ರೆ
ನಾವೀಗ ಫಸ್ಟ್ ಎಲಿಮೆಂಟು ಸೆಕೆಂಡ್ ಎಲಿಮೆಂಟು ಅಂತ ಆ್ಯಕ್ಸೆಸ್ ಮಾಡೋದು ಹೇಗೆ ಅಲ್ವಾ? ಇದನ್ನು ನಾವು ಲಿಂಕ್ಡ್ ಲಿಸ್ಟ್ ಕಾನ್ಸೆಪ್ಟ್ಸಲ್ಲಿ ಡೀಟೇಲಾಗಿ ಕಲಿತೀವಿ. ಬಟ್ ಈಗ ನಿಮಗೆ ಶಾರ್ಟಾಗಿ ಗೊತ್ತಾಗಬೇಕು ಅಂತಂದರೆ, ಈ ಫಸ್ಟ್ ಎಲಿಮೆಂಟ್ ಏನಿದೆ ನೋಡು, ಫಸ್ಟ್ ನೋಡ್ ಅಂತ ಕರಿತೀವಿ ಇದನ್ನು. ಈ ಫಸ್ಟ್ ನೋಡಲ್ಲಿ ಇದರ ನೆಕ್ಸ್ಟ್ ಎಲಿಮೆಂಟ್ ಎಲ್ಲಿದೆ ಅದರ ಮೆಮೊರಿ ಲೊಕೇಶನ್ನ ಅಡ್ರೆಸ್ಸು ಇಲ್ಲಿ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಅಂತ ಒಂದು ಪಾರ್ಟಿಷನ್ ಇದೆಯಲ್ವ, ಇಲ್ಲಿ ಇದರ ಅಡ್ರೆಸ್ಸು ಸ್ಟೋರ್ ಆಗಿರುತ್ತೆ. ಓಕೆ, ಅದೇ ಥರ ಈ ನೋಡ್ನ ಅಡ್ರೆಸ್ಸು ಇದರ ಪ್ರೀವಿಯಸ್ ನೋಡಲ್ಲಿ ಸ್ಟೋರ್ ಆಗಿರುತ್ತೆ. ಇದರ ಅಡ್ರೆಸ್ಸು ಇದರ ಪ್ರೀವಿಯಸ್ ನೋಡಲ್ಲಿ, ಇದರ ಅಡ್ರೆಸ್ಸು ಇದರ ಪ್ರೀವಿಯಸ್ ನೋಡಲ್ಲಿ. ಹೀಗೆ ನಾವೇನು ಮಾಡ್ತೀವಿ, ಈ ಅಡ್ರೆಸ್ಸನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಎಲಿಮೆಂಟನ್ನು ಆ್ಯಕ್ಸೆಸ್ ಮಾಡ್ತೀವಿ. ಇಲ್ಲಿರುವಂಥ ಅಡ್ರೆಸ್ನ ಯೂಸ್ ಮಾಡಿಕೊಂಡು ಇದರ ನೆಕ್ಸ್ಟ್ ಎಲಿಮೆಂಟನ್ನು ಆ್ಯಕ್ಸೆಸ್ ಮಾಡ್ತೀವಿ. ಹೀಗೆ ಲಿಂಕ್ಡ್ ರೆಪ್ರೆಸೆಂಟೇಷನ್, ಒಂದು ನೋಡು ಇನ್ನೊಂದು ನೋಡ್ಗೆ ಲಿಂಕ್ ಆಗಿರುತ್ತೆ, ಚೈನ್ ಲಿಂಕ್. ಓಕೆ, ಈ ಥರ ನಾವು ಕ್ಯೂ ಎಲಿಮೆಂಟ್ಸನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನು ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಅಗೇನ್ ಇಲ್ಲಿ ನಾವು 2 ವೇರಿಯೇಬಲ್ ಯೂಸ್ ಮಾಡ್ತೀವಿ, ಫ್ರಂಟ್ ಆ್ಯಂಡ್ ರಿಯರ್. ಫ್ರಂಟ್ ಅನ್ನೋದು ಫಸ್ಟ್ ಎಲಿಮೆಂಟ್ಗೆ ಪಾಯಿಂಟ್ ಮಾಡ್ತಾ ಇರುತ್ತೆ, ರಿಯರ್ ಅನ್ನೋದು ಲಾಸ್ಟ್ ಎಲಿಮೆಂಟ್ಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಇಲ್ಲಿ ನಾವು ಅರೇನಲ್ಲಿ ಏನು ಡಿಸ್ಅಡ್ವಾಂಟೇಜ್ ನೋಡಿದ್ವಿ ಅದನ್ನು ಓವರ್ಕಮ್ ಮಾಡ್ಬೋದು. ಯಾಕೆ ಅಂತಂದರೆ ಮೆಮೊರಿ ಒಳಗಡೆ ನಾವು ರ್ಯಾಂಡಮ್ ಆಗಿ ಎಲ್ಲಿ ಬೇಕಾದರೂ ಡೇಟಾನ ಸ್ಟೋರ್ ಮಾಡ್ಬೋದಾದ್ರಿಂದ ಸೈಜ್ ಆಫ್ ದ ಕ್ಯೂ ಸ್ಟ್ಯಾಟಿಕ್ಕಾಗಿ ಡಿಕ್ಲೇರ್ ಮಾಡೋ ಅಗತ್ಯ ಇಲ್ಲ, ಅದು ಡೈನಾಮಿಕ್ಕಾಗಿ ಚೇಂಜ್ ಆಗ್ತಾ ಹೋಗ್ಬೋದು. ಎಲ್ಲಿವರೆಗೂ ನಮ್ಮ ಕಂಪ್ಯೂಟರ್ ಮೆಮೊರಿ ಒಳಗಡೆ ಮೆಮೊರಿ ಲೊಕೇಶನ್ಸ್ ಅವೈಲೇಬಲ್ ಇರೋವರೆಗೂ. ಒಂದು ನೋಡನ್ನು ನೀವು ಡೀಟೇಲಾಗಿ ನೋಡೋದಾದರೆ ಹೀಗಿರುತ್ತೆ. ಒಂದು ನೋಡಲ್ಲಿ 2 ಪಾರ್ಟಿಷನ್ಸ್ ಇರುತ್ತೆ. ಒಂದರಲ್ಲಿ ಇನ್ಫೋ ಅಂದರೆ ಇನ್ಫಾರ್ಮೇಷನ್ ಅದರಲ್ಲಿ ಸ್ಟೋರ್ ಆಗಿರುತ್ತೆ, ಡೇಟಾ 10, 20, 30 ಎಕ್ಸಾಂಪಲ್ಸ್ ತೊಗೊಂಡಿದ್ವಲ್ವ ಆ ಡೇಟಾ. ಎರಡನೇ ಪಾರ್ಟಿಷನಲ್ಲಿ ನೆಕ್ಸ್ಟ್ ಎಲಿಮೆಂಟಿನ ಅಡ್ರೆಸ್ ಸ್ಟೋರ್ ಆಗಿರುತ್ತೆ, ಅದನ್ನು ಲಿಂಕ್ ಅಂತ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಸೊ ಇನ್ಫೋ ಫೀಲ್ಡ್, ಲಿಂಕ್ ಫೀಲ್ಡ್, ಈ ನೋಡಲ್ಲಿ 2 ಫೀಲ್ಡ್ಸ್ ಇರುತ್ತೆ. ಒಂದು ನೋಡು ಅಂತಂದರೆ ಅವೆರಡರ ಕಾಂಬಿನೇಷನ್, ಇನ್ಫೋ ಪ್ಲಸ್ ಲಿಂಕ್ ಅಂತ. ಇದನ್ನು ನಾವು ಪಿಕ್ಟೋರಿಕಲಿ ಹೀಗೆ ರೆಪ್ರೆಸೆಂಟ್ ಮಾಡ್ಬೋದು. ಆದರೆ ಸಿ ಪ್ರೋಗ್ರಾಮಿಂಗಲ್ಲಿ ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಯೂಸಿಂಗ್ ಸ್ಟ್ರಕ್ಚರ್ ಯೂಸ್ ಮಾಡಿಕೊಂಡು ಒಂದು ನೋಡ್ ಡಿಕ್ಲೇರ್ ಮಾಡ್ತೀವಿ. ಅದರೊಳಗಡೆ ಒಂದು ಇಂಟೀಜರ್ ವೇರಿಯೇಬಲ್ ಏನಕ್ಕೋಸ್ಕರ, ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೋಸ್ಕರ. ಇನ್ನೊಂದು ಪಾಯಿಂಟರ್ ವೇರಿಯೇಬಲ್ ಏನಕ್ಕೆ, ನೆಕ್ಸ್ಟ್ ಎಲಿಮೆಂಟನ್ನು ಅಡ್ರೆಸ್ಸನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಅಲ್ಲಿಗೆ ಒಂದು ನೋಡನ್ನು ಡಿಫೈನ್ ಮಾಡ್ದಂಗೆ ಆಯಿತು. ಈ ಸ್ಟ್ರಕ್ಚರ್ನ ಹೆಸರು ನೋಡ್ ಅಂತ ಇರೋದ್ರಿಂದ ನೆಕ್ಸ್ಟ್ ಟೈಮು ಹೊಸ ನೋಡನ್ನು ಕ್ರಿಯೇಟ್ ಮಾಡೋವಾಗ ನಾವು ನೋಡ್ ಅಂತ ಯೂಸ್ ಮಾಡಿಕೊಂಡ್ರೆ ಸಾಕು. ಅದನ್ನು ಟೈಪ್ ಡೆಫ್ ಕೀವರ್ಡನ್ನು ಯೂಸ್ ಮಾಡಿಕೊಂಡು ನಾವು ಅದನ್ನು ಡಿಕ್ಲೇರ್ ಮಾಡ್ತೀವಿ. ನೋಡ್ ಫಸ್ಟ್ ಅಂತ ಡಿಕ್ಲೇರ್ ಮಾಡಿದರೆ ಸಾಕು. ಈಗ ನಮಗೆ ಒಂದು ಇನ್ಫಾರ್ಮೇಷನ್ ಫೀಲ್ಡ್ ಇರೋವಂಥದ್ದು ಜೊತೆಗೊಂದು ಲಿಂಕ್ ಫೀಲ್ಡ್ ಇರೋವಂಥ ಒಂದು ನೋಡು ಕ್ರಿಯೇಟ್ ಆಗುತ್ತೆ. ಸೊ ನಾವು ಅರೇ ಇಂಪ್ಲಿಮೆಂಟೇಷನ್ ನೋಡಿದ್ವಿ, ಲಿಂಕ್ಡ್ ಲಿಸ್ಟ್ ಇಂಪ್ಲಿಮೆಂಟೇಷನ್ ನೋಡಿದ್ವಿ. ಅರೇ ಇಂಪ್ಲಿಮೆಂಟೇಷನ್ನಲ್ಲಿ ಸೀಕ್ವೆನ್ಷಿಯಲ್ ಮೆಮೊರಿ ಲೊಕೇಶನ್ಸನ್ನು ಯೂಸ್ ಮಾಡಿಕೊಂಡು ಸ್ಟೋರ್ ಮಾಡ್ತೀವಿ ಡೇಟಾನ. ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನಲ್ಲಿ ರ್ಯಾಂಡಮ್ ಮೆಮೊರಿ ಲೊಕೇಶನ್ಸಲ್ಲಿ ಡೇಟಾ ಸ್ಟೋರ್ ಮಾಡಿರ್ತೀವಿ. ಸೊ ನಮಗೆ ಡೈನಾಮಿಕ್ಕಾಗಿ ಮೆಮೊರಿ ಅಲೊಕೇಶನು ಸಾಧ್ಯ ಆಗುತ್ತೆ. ಅಲ್ಲಿ ಅರೇನ ಡಿಫೈನ್ ಮಾಡೋ ರೀತಿಯೇ ಬೇರೆ, ನೋಡನ್ನು ಡಿಫೈನ್ ಮಾಡೋ ರೀತಿಯೇ ಬೇರೆ. ಹೇಗೆ ಇದ್ದರೂ ಅದು ನಮ್ಮ ಅಪ್ಲಿಕೇಶನ್ಗೆ ಯಾವುದು ಸೂಟಬಲ್ ಅಂತ ಅನಿಸುತ್ತೆ ಆ ಇಂಪ್ಲಿಮೆಂಟೇಷನ್ನ ನಾವು ಮಾಡ್ಬೋದು. ಇದಿಷ್ಟು ರೆಪ್ರೆಸೆಂಟೇಷನ್ ಆಫ್ ಕ್ಯೂ ಯೂಸಿಂಗ್ ಅರೇ ಆ್ಯಂಡ್ ಲಿಂಕ್ಡ್ ಲಿಸ್ಟ್. ನೆಕ್ಸ್ಟ್ ಸೆಷನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.